ಈಗ ಅಪ್ಪು ಸರ್ ಅವರ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ನೋಡಿ. ಯಾವ ಮಟ್ಟಕ್ಕೆ ಎಷ್ಟು ದೂರದಿಂದ ಬಂದಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವುದೇ ತರ ಗೊಂದಲಗಳಿಲ್ಲದೆ ನೂಕುನುಗ್ಗಲು ಇಲ್ಲದೆ ಆರಾಮಾಗಿ ಎಲ್ಲ ಬಂದಂತ ಅಭಿಮಾನಿಗಳು ನೀಟಾಗಿ ದರ್ಶನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ಅರ್ಜೆಂಟ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಟಿಫನ್ ತಿಂದ್ರ ಮಾಡಿದ್ರ? ಯಾಕಂದ್ರೆ ಯಜಮಾನ್ರು ಎಲ್ರು ನಿಮ್ಮನ್ನೆಲ್ಲ ವಿಚಾರಣೆ ಮಾಡೋರು. ಯಾವುದೇ ಒಂದು ಫಂಕ್ಷನ್ ಏನಕ್ಕೆ ಯಜಮಾನ್ರು ಮನೆ ಹತ್ರ ಬಂದಾಗ ಟೀ ಕಾಫಿ ಕುಡಿದ್ರ, ಏನೋ ಟಿಫನ್ ತಿಂದ್ರ, ಹೇಗಿದ್ರು ನೀವೆಲ್ಲ ಅಂತ ವಿಚಾರಣೆ ಮಾಡ್ತಿದ್ರು. ಅದೇ ನೆನಪಾಗಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ದೆಲ್ಲ ಟಿಫನ್ ಆಯ್ತು ಅಂತ. 4 ವರ್ಷ ಆಯಿತು, 40 ವರ್ಷ ಆಗಲಿ 40 ವರ್ಷ ಆಗಲಿ, ಯಜಮಾನ್ರ ಮೇಲೆ ಎಲ್ರಿಗೂ ಇರೋಂಥ ಪ್ರೀತಿ, ಅದು ಎಲ್ರಿಗೂ ಇರೋಂಥ ಭಕ್ತಿ ಎಲ್ರಿಗೂ ಇದ್ದೇ ಇರ್ತದೆ. ಎಲ್ಲರಲ್ಲಿ ನಾನು ಒಬ್ಬ ದೊಡ್ಡ ಅಭಿಮಾನಿ ಯಜಮಾನ್ರಿಗೆ. ಹಂಗಾಗಿ ಇವತ್ತು ಪುಣ್ಯ ದಿನ 11:30 ಸಮಯಕ್ಕೆ ಯಜಮಾನ್ರು 4 ವರ್ಷದಿಂದ 11:30 ಸಮಯಕ್ಕೆ ದೇವರಾದ ಒಂದು ಸಮಯ, ಆ ಒಂದು ಜೀವ ಸಮಾಧಿ ಆದರೂ ಅನ್ನೋ ಥರ ಸಮಯ ನಮಗದು. 11:30 ಮೇಲೆ ಬರೋಣ ಅಂತಂದು ನಾನು ಅದಕ್ಕೆ ಈಗ ಬಂದೆ. ಅವರು ಇನ್ನೂ 11:30ಕ್ಕೆ ಮುಂಚೆ ಇದ್ದಾರೆ, ನಮ್ಮ ಜೊತೆಲೆಲ್ಲ ಓಡಾಡ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನೋ ಸಮಯದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಏನೋ ಒಂಥರ ಮನಸ್ಸಿಗೆ ಒಂಥರ ಅನಿಸ್ತಾ ಇತ್ತು. ಅದಕ್ಕೆ ನಾನು ಪ್ರತಿ ಸಲನೂ ಒಂದು ಸ್ವಲ್ಪ ತಡವಾಗಿ ಬರ್ತೀನಿ. ಯಾಕಂತಂದರೆ ಯಜಮಾನರು ದೇವರಾಗಿದ್ದ ಸಮಯ 11:30 ಅಂತ ನನಗೆ ಗೊತ್ತಿರೋ ಸಮಯ. ಆ ಸಮಯ ಆದಮೇಲೆ ಬಂದರೆ ನಮಗೊಂದು ಮುಕ್ತಿ, ಅವ್ರಿಗೂ ಒಂದು ನೆಮ್ಮದಿ. ಇಲ್ಲಿ ಆ ಒಂದು ಈ ಜಾಗಕ್ಕೆ ಬಂದು ಅವ್ರನ್ನ ಸ್ಮರಿಸೋದು, ಆ ಒಂದು ಇದಕ್ಕೋಸ್ಕರ ನಾನು ತಡವಾಗಿ ಬರ್ತೀನಿ. ಯಜಮಾನ್ರ ಬಗ್ಗೆ ತುಂಬಾ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ಒಳ್ಳೆ ರೀತಿಯಾಗಿರಬೇಕು, ಒಳ್ಳೆ ತಂದಿಂದ ಇರಬೇಕು, ನಾವು ಒಳ್ಳೆ ಕೆಲಸಗಳು ಮಾಡಬೇಕು, ನಗನಗ್ತಾ ಇರಬೇಕು, ಮನೇಲಿರೋರನ್ನ ದೊಡ್ಡವ್ರನ್ನ ಚಿಕ್ಕವ್ರನ್ನ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಬೇಕು ಅನ್ನೋದು ನಮ್ಮ ಜೀವನಕ್ಕೆ ಕಲ್ಕೊಂಡ್ಬಂದಿರೋದು ಪಾಠ. ಅದೇ ಥರ ನಾವಿರೋವರೆಗೂ ಎಲ್ಲರ ಜೊತೆಲಿ ಚೆನ್ನಾಗಿರೋಣ, ಚೆನ್ನಾಗಿದ್ಕೊಂಡು ನಾವಿರೋವರೆಗೂ ಇದ್ದು ಒಳ್ಳೆ ರೀತಿಯಾಗಿದ್ದು ಒಳ್ಳೆ ಕೆಲಸಗಳು ಮಾಡಿ ಯಜಮಾನ್ರ ಹೆಸರನ್ನ ಅದೇ ಥರನೇ ಇನ್ನೂ ಮಾಡೋಣ, ಒಳ್ಳೆ ಕೆಲಸದಲ್ಲಿ ಒಳ್ಳೆ ದಾರಿನಲ್ಲಿ ಹೋಗೋಣ, ಅವ್ರು ತೋರಿಸ್ಕೊಟ್ಟಿರೋ ದಾರಿನಲ್ಲಿ ಅಂತ ಮಾಡ್ತಾ ಇದ್ದೀವಿ. ಅದೇ ದಾರಿನಲ್ಲಿ ನಾವು ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಅಲ್ಲಿಯ ರಥದಲ್ಲಿ ಬೆಂಗಳೂರು ಪೇಟೆ ಬೀದಿಯಲ್ಲಿ, 4 ಗಾಲಿಯ ರಥದಲ್ಲಿ ಬೆಂಗಳೂರು ಪೇಟೆ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ, ಪುನೀತಣ್ಣನ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ, ನಮ್ಮ ಪುನೀ